ಫ್ರೆಂಡ್ಸ್, ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಈಗಲೇ ನಾವು ಒಂದಷ್ಟು ಗಾರ್ಡನ್ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಈಗ ತುಂಬ ಮಳೆಯೂ ಬರ್ತಾ ಇಲ್ಲ. ಈಗ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ನೀವು ಯಾವ್ಯಾವ ಕೆಲಸವನ್ನು ನಾನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು, ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೆಲವೊಂದು ತೋರಿಸ್ತೀನಿ, ನಿಮಗೂ ಕೂಡ ಅದರ ಬಗ್ಗೆ ಐಡಿಯಾ ಬರ್ಬೋದು ಅಂತ. ಬನ್ನಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಗಾರ್ಡನ್ ಅಪ್ಡೇಟ್ಗಳು, ಗಾರ್ಡನ್ ವೀಡಿಯೋಸ್ಗಳು, ಗಾರ್ಡನ್ ಮೇಂಟೆನೆನ್ಸು ಎಲ್ಲವೂ ಬರುತ್ತೆ, ನೋಡ್ಬೋದು. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನಾನು ತೋರಿಸ್ತೀನಿ ಅಂತ ನೋಡ್ತಾ ಹೋಗೋಣ. ಹಾಗೆ ವಿಡಿಯೋ ಪೂರ್ತಿ ನೋಡಿ, ಒಂದಷ್ಟು ಮಾಹಿತಿ ನಿಮಗೆ ಸಿಗತ್ತೆ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ನಾನು ಅಚಿಮಿಸ್ ಗಿಡ ಮಣ್ಣನ್ನು ಆ ಪಾಟ್ ಒಳಗಡೆ ಹಾಕಿ ಇಟ್ಕೊಂಡಿದ್ದೀನಿ. ಅಂದರೆ ಮಳೆಗಾಲದಲ್ಲಿ ಹೂಬಿಡುವಂಥ ಗಿಡಗಳನ್ನು ನಾವು ಈಗಲೇ ತಯಾರಿ ಮಾಡ್ಕೋಬೇಕು. ಡೇರೆ ಗಡ್ಡೆಗಳನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಡೇರೆ ಗಡ್ಡೆಗಳನ್ನು ಈಗಲೇ ಹಾಕ್ಕೊಳ್ಳಿ. ನಾನು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕೂಡ ತೋರಿಸ್ತೀನಿ, ನೋಡ್ಬೋದು. ಈ ರೀತಿ ನಾನು ಯಾವ ರೀತಿ ಹಾಕ್ತೀನಿ ಅಂತ. ನಾನು ಜೂನ್ 15 ನಂತರ ಡೇರೆ ಗಡ್ಡೆಗಳನ್ನು ಹಾಕ್ತೀನಿ. ಯಾಕಂದರೆ ಮಳೆಗಾಲದಲ್ಲಿ ತುಂಬ ಮಳೆ ಬರುತ್ತಲ್ಲ ಆಗಸ್ಟಲ್ಲಿ, ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕ್ಕೋತೀನಿ ನಾನಿಲ್ಲಿ, ನಮ್ಮ ಮಲೆನಾಡು ಕಡೆ ಆದರೆ. ಹಾಗಾಗಿ ಇದು ನೋಡಿ ಅಚಿಮಿಸ್. ನಾನು ಈಗಾಗಲೇ ಇದನ್ನು ನೆಟ್ಟು ತುಂಬ 15 ದಿವಸದ ಮೇಲೆ ಆಯಿತು. ಅಚಿಮಿಸ್ನ ನಾನು ಮಳೆಗಾಲ ಪೂರ್ವದಲ್ಲೇ ಈ ರೀತಿ ಪಾಟನ್ನು ಬಿಡಿಸಿ ಸ್ವಲ್ಪ ಮೊಳಕೆ ಬಂದಿತ್ತು, ಅದಕ್ಕೆ ರಿಪಾಟಿಂಗ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುವಂಥ ಮಣ್ಣು ಗೊಬ್ಬರವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ, ನಾನು ಅಲ್ಲಿನ ಪಾಟಿಂಗ್ ಮಿಕ್ಸ್ನ ಮಾಡ್ಕೊಂಡಿರ್ತೀನಲ್ಲ ಅದನ್ನೇ ಈ ಗಿಡಗಳಿಗೆ ಹಾಕಿ ನೋಡಿ ಫುಲ್ ತುಂಬಿಡ್ತೀನಿ. ಇದಕ್ಕೆ ನಾವು ಫುಲ್ ತುಂಬಿದಾಗ ಕೆಳಗಡೆ ಹೋಗುತ್ತಲ್ಲ ಸ್ವಲ್ಪ, ಆಗ ಏನೂ ಆಗಲ್ಲ. ಮಳೆ ನೀರು ಬಿದ್ದಾಗ ಅದು ಚಿಗುರ್ಕೊಳ್ಳುತ್ತೆ. ಅಚಿಮಿಸ್ ಗಿಡಗಳ ನನ್ನ ಹತ್ರ 2-3 ವೆರೈಟಿ ಇದೆ ಅಷ್ಟೇ, ತುಂಬ ವೆರೈಟಿ ಇಲ್ಲ. ಅದನ್ನಾದರೂ ತುಂಬ ಚೆನ್ನಾಗಿ ಹೂವಾಗತ್ತೆ ಮಳೆಗಾಲದಲ್ಲಿ. ಹಾಗೆ ಕೊಲೆಂಚು ಗಿಡಗಳನ್ನು ನೀವು ಈಗಲೂ ಕೂಡ ನೆಟ್ಕೋಬೋದು, ಇಲ್ಲ ಅದನ್ನು ನೀವು ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇಟ್ಕೋಬೇಕಾಗತ್ತೆ. ನಾನು ಇದು ಬೇರೆ ಕಡೆಯಿಂದ ತಂದಿರುವಂಥ ವೈಟ್ ಕೊಲೆಂಚೋ, ಅದನ್ನು ನೆಟ್ಕೋತೀನಿ. ಕೆಲವೊಂದು ಗಿಡಗಳನ್ನು ನಾನು ಈಗಲೇ ನೆಟ್ಕೋತೀನಿ. ಯಾಕಂದರೆ ಗಿಡ ದೊಡ್ಡದಾಗಿ ಬರಬೇಕು ಅಂದರೆ ನಾವು ಈಗಲೇ ನೆಟ್ಕೋಬೇಕಾಗತ್ತೆ ಕೊಲೆಂಚು ಗಿಡಗಳನ್ನು. ಹಾಗಾಗಿ ಕೆಲವೊಂದು ಗಿಡಗಳನ್ನು ನಾನು ಈಗಲೇ ಇಟ್ಕೋತೀನಿ. ಅಂದರೆ ತುಂಬ ಅಗಲವಾಗಿ ಬರುತ್ತೆ ನಾವು ಈಗಲೇ ನೆಟ್ಕೊಳ್ಳೋದ್ರಿಂದ. ಹಾಗಾಗಿ ನೋಡಿ, ಇದನ್ನೆಲ್ಲ ನಾವು ಆ ಬಲ್ತಿರೋವಂಥ ಕಡ್ಡಿನ ನೆಡಲ್ಲ, ಅದು ಕೊಳ್ತು ಹೋಗಿಬಿಡತ್ತೆ ಆಮೇಲೆ. ಹಾಗಾಗಿ ಸ್ವಲ್ಪ ಸಾಫ್ಟ್ ಕಟ್ಟಿಂಗನ್ನೆಲ್ಲ ಕಟ್ ಮಾಡ್ಕೋತೀನಿ. ನೋಡಿ, ಅದು ಕೈಯಲ್ಲೇ ಕಟ್ ಮಾಡೋಕ್ಕೆ ಬರುತ್ತೆ. ಅದನ್ನೆಲ್ಲ ಕೈಯಲ್ಲೇ ಈ ರೀತಿ ಕಟ್ ಮಾಡಿಕೊಂಡು ಅದನ್ನೆಲ್ಲ ನೆಡ್ತೀನಿ. ಇದು ಸ್ವಲ್ಪ ಉದ್ದವಾಗಿ ಬೆಳೆದಿದೆ. ಸ್ವಲ್ಪ ಗಿಡ್ಡ ಕಟ್ಟಿಂಗನ್ನು ತೊಗೊಂಡ್ರೂ ಕೂಡ ಚೆನ್ನಾಗೇ ಬರುತ್ತೆ. ನಾವು ಈಗಲೇ ನೆಡೋದ್ರಿಂದ ಅದು ಎತ್ತರವಾಗಿ ಬೆಳೆಯುತ್ತೆ. ನೋಡ್ಬೋದು, ನಾನು ಈ ರೀತಿ ಕಟ್ಟಿಂಗನ್ನೇ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಇದೆ, ಇಲ್ಲಿ ನೋಡ್ಬೋದು. ಈ ರೀತಿ ಒಂದೊಂದು ಕಟ್ಟಿಂಗನ್ನು ಕೂಡ ತುಂಬ ಉದ್ದವಾಗಿ ಬಿಡಲ್ಲ ನಾನು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಎಲ್ಲ ಕೊಲೆಂಚು ಗಿಡಗಳನ್ನು ನಾನು ನೆಟ್ಕೋತೀನಿ. ನಾನು ಪಾಟಿಂಗ್ ಮಿಕ್ಸ್ ಆಲ್ ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ ಮಾಡಿದ್ದೀನಿ. ಒಂದಷ್ಟು ಗೊಬ್ಬರ, ಮಣ್ಣು, ಮತ್ತು ನೀವು ಮರಳನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ. ಆದರೆ ನಾನು ಇಲ್ಲಿ ಮರಳನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ, ಭತ್ತದ ಹೊಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂದು ಹುಡಿ ಆಗಿರುವಂಥ ಮಣ್ಣಾಗಿರೋದ್ರಿಂದ ನಾನು ಇದಕ್ಕೆ ಯಾವುದೇ ರೀತಿ ಭತ್ತದ ಹೊಟ್ಟನ್ನು ಹಾಕ್ತೀನಿ, ಬಿಟ್ಟರೆ ಮರಳನ್ನು ಮಿಕ್ಸ್ ಮಾಡಲ್ಲ. ನೀವು ಅಂಟಂಟಾಗಿರುವಂಥ ಮಣ್ಣಾದರೆ ನೀವು ಮರಳನ್ನು ಹಾಕೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಗಿಡಕ್ಕಾದರೂ ಮಣ್ಣು ಲೂಸ್ ಆಗಿರಬೇಕು. ಆದಷ್ಟು ಎಲೆಗಳಿಂದ ಮಾಡಿರುವಂಥ ಗೊಬ್ಬರನ ಯೂಸ್ ಮಾಡೋದ್ರಿಂದ ಮಣ್ಣು ಲೂಸ್ ಆಗಿರುತ್ತೆ. ಭತ್ತದ ಹೊಟ್ಟನ್ನು ಹಾಕೋದ್ರಿಂದ ಮಣ್ಣು ಲೂಸ್ ಆಗಿರುತ್ತೆ. ಹಾಗೆ ಮಾಡಿ ಅದು ಆಮೇಲೆ ಕಂಪೋಸ್ಟ್ ಆಗಿಬಿಡತ್ತೆ. ಹಾಗಾಗಿ ಹುಡಿ ಮಣ್ಣು ಆದರೆ ನೀವು ಮರಳನ್ನು ಮಿಕ್ಸ್ ಮಾಡೋದು ಬೇಡ. ಇಲ್ಲಾಂದರೆ ಮರಳನ್ನು ಅವಶ್ಯವಾಗಿ ಮಿಕ್ಸ್ ಮಾಡಿ, ಒಂದು 10% ಮರಳನ್ನಾದರೂ ಮಿಕ್ಸ್ ಮಾಡಿ ಈ ರೀತಿ ಕವರಲ್ಲಿ ನೆಟ್ಕೊಡ್ತೀನಿ ನಾನು ಈಗ. ಆಮೇಲೆ ಮಳೆಗಾಲ ಮುಗಿದ ನಂತರ ಬೇಕಾದರೆ ನಾವು ರಿಪೋರ್ಟಿಂಗ್ ಮಾಡ್ಬೋದು. ಹಾಗೆ ನಾವು ಇಲ್ಲಿ ದಾಸವಾಳ ಗಿಡ, ಗುಲಾಬಿ ಗಿಡಗಳಿಗೆಲ್ಲ ಈಗಲೇ ಒಂದಷ್ಟು ಗೊಬ್ಬರಗಳನ್ನು ಹಾಕಿ ಕೊಡಬೇಕಾಗತ್ತೆ. ನೋಡಿ, ನಾನು ಇದನ್ನು ರಿಪೋರ್ಟಿಂಗ್ ಮಾಡಿರೋ ವಿಡಿಯೋನ ಹಾಕಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ. ಈಗಲೂ ಕೂಡ ನೀವು ಇಮ್ಯುನಿಟಿ ಜಾಸ್ತಿ ಇರೋದ್ರಿಂದ ರಿಪೋರ್ಟಿಂಗ್ ಮಾಡ್ಬೋದು. ಇನ್ನು ಮಳೆ ಹೆಚ್ಚಾದಂತೆ ನೀವು ಈ ರೀತಿ ರಿಪೋರ್ಟಿಂಗ್ಗಳನ್ನು ಮಾಡಬೇಡಿ. ಹಾಗೆ ನಾವು ದಾಸವಾಳ ಕಟಿಂಗ್ ಕೂಡ ಹಾಕ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ದಾಸವಾಳ ಕಟಿಂಗನ್ನು ಡಿಫ್ರೆಂಟಾಗಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ, ಮಿಸ್ ಮಾಡದೆ ನೋಡಿ. ಇನ್ನು ಹೊಸತಾಗಿ ನಾನು ಯಾರಿಗೂ ಕಟಿಂಗ್ ಹಾಕೋಕ್ಕೆ ಬರಲ್ಲ, ಈ ನರ್ಸರಿ ಗಿಡಗಳೆಲ್ಲ ಕಟಿಂಗ್ ಹಾಕೋಕ್ಕೆ ಬರಲ್ವಲ್ಲ, ಆ ಗಿಡಗಳನ್ನು ಯಾವ ರೀತಿ ನಾವು ಕಟಿಂಗ್ ಹಾಕೋದು ಅಂತ ತೋರಿಸ್ತೀನಿ. ಹಾಗೆ ನಾನು ಬಡ್ ಕಟ್ಟೋದು ಕೂಡ ಹೇಳಿದ್ದೀನಿ. ಗುಲಾಬಿ ಗಿಡಗಳನ್ನ ಗ್ರಾಫ್ಟಿಂಗ್ ಮಾಡೋದು ಕೂಡ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ನೀವು ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ, ಗ್ರಾಫ್ಟಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಗ್ರಾಫ್ಟಿಂಗ್ ಮಾಡ್ಕೋಬೋದು. ನಾನು ಹೇಳಿರೋ ಮೆಥಡಲ್ಲಿ ಮಾಡೋದ್ರಿಂದ 2 ಮೆಥಡಲ್ಲಿ ನಾನು ತೋರಿಸಿದ್ದೀನಿ ಈಗಾಗಲೇ. ಹಾಗೆ ನೋಡಿ,
ದಾಸವಾಳ ಗಿಡಕ್ಕೆ ಒಂದಷ್ಟು ಗೊಬ್ಬರ ಮಣ್ಣನ್ನು ಲೂಸ್ ಮಾಡಿ ಗೊಬ್ಬರ ಮಣ್ಣನ್ನು ಹಾಕ್ಕೊಟ್ಟಿದ್ದೀನಿ. ಇದು ಜರ್ಬಾರ ಗಿಡವನ್ನು ನಾನು ಈಗಾಗಲೇ ನೆಟ್ಕೊಂಡಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಈಗಲೂ ಮಳೆ ಇಲ್ಲ ನಿಮ್ಮ ಕಡೆ ತುಂಬ ಅಲ್ಲ ಅಂದರೆ ಜರ್ಬಾರ ಗಿಡನ ರಿಪೋರ್ಟಿಂಗ್ ಮಾಡಿ ಈ ರೀತಿ ಕಟಿಂಗನ್ನು ತೊಗೊಂಡಿದ್ದೀನಿ. ನೋಡಿ, ಬೇರು ಸಮೇತವಾಗಿರುವಂಥ ಕಟಿಂಗನ್ನು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಜರ್ಬಾರ ಗಿಡ ಬರಲ್ಲ. ಇದು ಹೈಬ್ರಿಡ್ ಜರ್ಬಾರ. ನೋಡಿ, ಮಣ್ಣು ಟೈಟಾಗಿದ್ದರೆ ನಮಗೆ ನೆಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಜರ್ಬಾರ ಗಿಡಗಳನ್ನು ಇದೇ ರೀತಿ ನೆಡಿ. ಆಗ ಆಲ್ಮೋಸ್ಟ್ ನೀವೊಂದು ತಿಂಗಳ ಹಿಂದೆ ಪಾಟಲ್ಲಿ ಮಣ್ಣು ಹಾಕಿ ಅದು ಟೈಟ್ ಆದಮೇಲೆ ಈ ರೀತಿ ನೆಡಿ. ಇಲ್ಲಾಂದರೆ ತುಂಬ ಲೂಸ್ ಆದರೆ ಆ ಜರ್ಬಾರ ಗಿಡ ಕ್ರೌನ್ನು ಕಾಣಿಸಲ್ಲ. ಕ್ರೌನ್ ಕಾಣಿಸೋ ಹಾಗೆ ನೆಡಬೇಕಾಗತ್ತೆ. ನೋಡ್ಬೋದು ಈ ರೀತಿ. ಅದಿಲ್ಲ ಅಂದರೆ ಮಣ್ಣು ಲೂಸ್ ಆದರೂ ಕೂಡ ಬರಲ್ಲ. ನೋಡಿ, ಇಲ್ಲಿವರೆಗೆ ಮಣ್ಣು ಹಾಕಿದರೆ ಸಾಕು ಜರ್ಬಾರ ಗಿಡವನ್ನು. ಅದೇ ರೀತಿ ನಾನು ನೆಡ್ತೀನಿ. ಹಾಗೆ ಜರ್ಬಾರ ಗಿಡದ ಎಲೆಗಳನ್ನೆಲ್ಲ ತೆಗೆದು ನಾವು ಅದನ್ನು ಇಡಬೇಕಾಗತ್ತೆ. ಈಗ ಅಂದರೆ ಫಂಗಸ್ ಆಗಿಬಿಡುತ್ತೆ. ತುಂಬ ಎಲೆಗಳ ಇದ್ದರೆ ಕೂಡ ಫಂಗಸ್ ಆಗಿಬಿಡುತ್ತೆ. ನೋಡಿ, ನಾನಿಲ್ಲಿ ತುಂಬ ಎಲೆಗಳನ್ನು ಇಟ್ಟಿಲ್ಲ. ಈ ರೀತಿ ಸ್ವಲ್ಪ ಕ್ರೌನ್ ಒಂದು ಹೊಂಡನ ಮಾಡಿ ಈ ರೀತಿ ಜರ್ಬಾರ ಗಿಡವನ್ನು ನೆಟ್ಟಿದ್ದೀನಿ. ಈ ರೀತಿ ನೆಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ನಿಮಗೆ ಅದು ಬದುಕಿರೋದನ್ನು ಕೂಡ ತೋರಿಸಿದ್ದೀನಿ. ನೋಡ್ಬೋದು ಈ ರೀತಿ ಗಿಡವನ್ನು ನೆಡ್ತೀನಿ ನಾನು. ಹಾಗೆ ಈ ಗಿಡವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು. ಈ ಜರ್ಬಾರ ಗಿಡ ಇಲ್ಲಾಂದರೆ ಅದು ಸತ್ತೋಗ್ಬಿಡತ್ತೆ, ಬದುಕು ಬರಲ್ಲ. ಇದು ಹೈಬ್ರಿಡು. ಲೋಕಲ್ ವೆರೈಟಿ ಆದರೆ ನೀವು ಏನು ಮಾಡಿದರೂ ಸ್ವಲ್ಪ ಬೇರೆ ಇಲ್ಲ ಅಂದರೂ ಕೂಡ ಬಂದುಬಿಡುತ್ತೆ. ನೋಡಿ, ಈ ರೀತಿ ಟೈಟ್ ಮಾಡಬೇಕಾಗತ್ತೆ. ಇಷ್ಟು ಟೈಟ್ ಆದರೆ ಮಾತ್ರ ಬರುತ್ತೆ. ಹಾಗೆ ಇದು ಒಣಗಬೇಕು. ತುಂಬ ನೀರನ್ನು ದಿನ ಹಾಕೋಕ್ಕೆ ಹೋಗಬೇಡಿ. ಡ್ರೈ ಆದಮೇಲೆ ನೀರನ್ನು ಹಾಕಿ ನೆರಳಲ್ಲಿಡಿ. ಹಾಗೆ ಗುಲಾಬಿ ಗಿಡಗಳನ್ನು ಕೂಡ ನೀವು ಈಗ ಕಟಿಂಗನ್ನು ಹಾಕ್ಕೋಬೋದು. ಯಾವ ರೀತಿ ಕಟಿಂಗನ್ನು ಹಾಕೋದು ಅಂತ ನನ್ನ ವಿಡಿಯೋದಲ್ಲಿ ಅದೇ, ಬೇಕಾದರೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಈ ಕಟಿಂಗನ್ನು ಹಾಕಿ ಈ ರೀತಿ ಒಂದು ಕವರ್ ಒಳಗಡೆ ಹಾಕಿ, ಸಣ್ಣ ಕವರ್ ಒಳಗಡೆ ನೆಟ್ಟು ನೋಡಿ ಈ ರೀತಿ. ತುಂಬ ಬಲ್ತಿರುವಂಥ ಕಡ್ಡಿನ ತಗೋಬೇಡಿ. ಈಗಲೂ ಕೂಡ ಈ ಟೈಮಲ್ಲಿ ನೀವು ಕಟಿಂಗನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಟಿಂಗ್ಗಳು ಬೇರೆ ಬರುತ್ತೆ. ನೋಡಿ, ಈ ರೀತಿ ಕಟ್ಟಿಟ್ಬಿಡ್ತೀನಿ. ದಾಸವಾಳ ಗಿಡ, ಗುಲಾಬಿ ಗಿಡಗಳನ್ನು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಮತ್ತು ನಾವು ಅದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಹ್ಯಾಂಗಿಂಗ್ ಪಾಟೆಲ್ಲ ತುಂಬ ಹಳೇದಾಗಿಬಿಟ್ಟಿತ್ತು, ಯಾವುದೇ ರೀತಿ ಗ್ರೋತ್ ಇರಲಿಲ್ಲ. ಆ ರೀತಿ ಗಿಡಗಳನ್ನೆಲ್ಲ ಈಗ ನಾನು ರಿಪೋರ್ಟಿಂಗ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಚೆನ್ನಾಗಿರುವಂಥ ಪಾಟಿಂಗ್ ಮಿಕ್ಸ್ನ ಹಾಕಿ ಫುಲ್ಲು ತುಂಬಿಬಿಡ್ತೀನಿ ನಾನು. ಈ ಹ್ಯಾಂಗಿಂಗ್ ಪಾಟಿಗೆ ಮತ್ತೆ ನಾವು ಮಣ್ಣನ್ನು ಹಾಕೋಕ್ಕಾಗಲ್ಲ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಣ್ಣನ್ನು ಹಾಕ್ಕೊಂಡ್ರೆ ಆಮೇಲೆ ಕೆಳಗಡೆ ಹೋದ್ಮೇಲೆ ಅದು ಗಿಡ ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ಮಳೆಗಾಲದಲ್ಲಿ ಈ ರೀತಿ ಸಾಫ್ಟ್ ಕಟಿಂಗೆಲ್ಲ ತುಂಬ ಬೇಗ ಬಂದುಬಿಡತ್ತೆ. ಈ ಸಾಫ್ಟ್ ಕಟಿಂಗೆಲ್ಲ ನಿಮ್ಗೆ ಯಾವಾಗ ಬೇಕೋ ಆವಾಗ ಗ್ರೋ ಮಾಡ್ಕೋಬೋದು. ನಾನು ಈಗಲೇ ಇದನ್ನು ನೆಟ್ಕೊಳ್ಳೋಣ, ತುಂಬ ಚೆನ್ನಾಗಿ ಬರುತ್ತೆ. ಮಳೆ ಹೆಚ್ಚಾಗೋದ್ರೊಳಗಡೆ ಈ ಗಿಡಗಳೆಲ್ಲ ಬದುಕಿಬಿಡತ್ತೆ, ಆಗ ಚೆನ್ನಾಗಿ ಬರುತ್ತೆ. ಆದಷ್ಟು ನಾವು ಈ ಹ್ಯಾಂಗಿಂಗ್ ಪಾಟನ್ನು 6 ತಿಂಗಳಿಗೆ ಒಂದು ಸರ್ತಿ ನೀವು ಗ್ರೋತ್ ಮಾಡ್ತಾಯಿದ್ರೆ ಮತ್ತಷ್ಟು ಚೆನ್ನಾಗಿರುತ್ತೆ. ನೋಡ್ಬೋದು ಈ ರೀತಿ ನಾನು ಈ ಹ್ಯಾಂಗಿಂಗ್ ಪಾಟನ್ನು ನೆಟ್ಕೋತೀನಿ. ನೀವು ಹೇಗೆ ನೆಡ್ತೀರಾ ಅಂತ ಕಾಮೆಂಟ್ ಮಾಡಿ. ನೋಡಿ, ಇದನ್ನು ನಾನು ತುದಿನ ಇಡಲ್ಲ, ಅಲ್ಲಿ ಕವಲುಗಳು ಬರುತ್ತಲ್ಲ, ಹಾಗಾಗಿ ಪಿಂಚಿಂಗ್ ಮಾಡಿಬಿಡ್ತೀನಿ. ಆಮೇಲೆ ಕೂಡ ಚಿಗುರು ಬಂದಮೇಲೆ ನಾನು ಅದನ್ನು ಪಿಂಚಿಂಗ್ ಮಾಡ್ತೀನಿ. ನೋಡಿ, ಒಂದೇ ಕಡ್ಡಿನ ನೆಡದೆ ಸುತ್ತ ಹ್ಯಾಂಗಿಂಗ್ ಪಾಟಿಗೆ ಕಡ್ಡಿಗಳನ್ನು ನೆಡಬೇಕಾಗತ್ತೆ ನಾವು. ಅದಿಲ್ಲ ಅಂದರೆ ಒಂದೊಂದು ಕಡ್ಡಿ ಮೇಲೆ ಬರಲ್ವಲ್ಲ, ಹಾಗಾಗಿ ಈ ರೀತಿ ನಾನು ಅದನ್ನು ನೆಟ್ಕೋತೀನಿ ಹ್ಯಾಂಗಿಂಗ್ ಪಾಟ್ಗಳನ್ನು. ನೋಡಿ ಈ ರೀತಿ. ಹಾಗೆ ನೋಡಿ, ಇದು ಡರ್ಟಲ್ವೈನ್ ಕೂಡ ನೆಟ್ಟಿದ್ದೀನಿ. ಮೇಲ್ಗಡೆ ಸ್ವಲ್ಪ ಅದನ್ನು ಸುತ್ತ ಇಟ್ಟು ಈ ರೀತಿ ಮೇಲ್ಗಡೆಯಿಂದ ಸ್ವಲ್ಪ ಮಣ್ಣನ್ನು ಹಾಕಿಬಿಡ್ತೀನಿ. ಈ ಡರ್ಟಲ್ವೈನ್ ಹೇಗೆ ನೆಟ್ಟರೂ ಕೂಡ ಚೆನ್ನಾಗೇ ಬರುತ್ತೆ. ನೋಡಿ ಈ ರೀತಿ. ಮಳೆಗಾಲದಲ್ಲಿ ಡರ್ಟಲ್ವೈನ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಕೂಡ, ನೆರಳಿರುತ್ತಲ್ಲ, ಹಾಗಾಗಿ ಇದಕ್ಕೆ ನೆರಳು ತುಂಬಾ ಬೇಕಾಗತ್ತೆ. ಅಚ್ಚಿಮಿಸ್ ಗಿಡ ಕೂಡ ಚಿಗುರ್ತಾ. ಈ ಗಿಡಗಳನ್ನೆಲ್ಲ ಈ ರೀತಿ ನೋಡಿ ಗಾರ್ಡನ್ ಮಾಡೋಕ್ಕೆ ಈ ಟೈಮ್ ಒಳ್ಳೆಯ ಟೈಮ್ ಅಂತಲೇ ಹೇಳ್ಬೋದು. ನರ್ಸರಿಗಳಲ್ಲಿ ನಿಮಗೆ ಯಾವುದೇ ಗಿಡಗಳು ಕೂಡ ಸಿಗುತ್ತೆ. ನೋಡ್ಬೋದು, ಇಲ್ಲಿ ಜರ್ಬಾರ ಗಿಡ ಚಿಗುರು ಬಂದಿದೆ, ಅಂದರೆ ಚಿಗುರು ಬಂದಿಲ್ಲ, ಹಸಿರಾಗಿದೆ. ನಾನು ನೆಟ್ಟು ಈಗ 1 ತಿಂಗಳದ ಮೇಲಾಯಿತು, ಇದೆಲ್ಲ ಗಟ್ಟಿಯಾಗಿದೆ. ಸ್ವಲ್ಪ ದಿವಸ ಬಾಡಿರುತ್ತೆ. ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಇಷ್ಟು ಡ್ರೈ ಆದಮೇಲೆ ನಾನು ನೀರನ್ನು ಹಾಕ್ತೀನಿ. ಇಷ್ಟು ಡ್ರೈ ಆಗಬೇಕು. ಹಾಗೆ ಕೊಲಂಚು ಗಿಡಗಳೆಲ್ಲ ನೋಡಿ, ಕಳೆಗಳು ಅಷ್ಟೇ ಬಂದಿದೆ. ನೋಡಿ ಎಲ್ಲ ಸೆಟ್ ಆಗಿದೆ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನೀವು ಕೂಡ ಈ ಗಿಡಗಳನ್ನೆಲ್ಲ ನೆಟ್ಕೊಳ್ಳಿ. ಥ್ಯಾಂಕ್ ಯು.